ಸರ್ ನಮ್ಮದು ಓಲ್ಡ್ ಸ್ವಿಫ್ಟು ತುಂಬಾ ಸ್ಕ್ರ್ಯಾಚಸ್ ಇದೆ, ಹಾಗೆ ಬಂಪರ್ ಕೂಡ ಕಟ್ಟಾಗಿದೆ ಅಂತ ಹೇಳಿದ್ರು ಕಸ್ಟಮರು. ನಾವು ವೆಹಿಕಲ್ನ ತೊಗೊಂಡು ರಬ್ಬಿಂಗ್ ಪಾಲಿಷಿಂಗ್ ಎಲ್ಲ ಮಾಡಿ, ಬಂಪರ್ನ ಚೇಂಜ್ ಮಾಡಿ, ಗ್ರಿಲ್ಸ್ ಎಲ್ಲ ಚೇಂಜ್ ಮಾಡಿ, DRL ಎಲ್ಲ ಹಾಕಿ ನ್ಯೂ ವರ್ಷನ್ ಥರ ತಂದಿದ್ದೀರಿ ವೆಹಿಕಲ್ನ. ನೀವೇ ನೋಡ್ಬೋದು ಬಿಫೋರು ಆಫ್ಟರು ಯಾವ ಥರ ಮಾಡಿದ್ದೀರಿ ವೆಹಿಕಲ್ನ ಅಂತ. ಪಾಲಿಷಿಂಗ್ ಆದಮೇಲೆ ಪಳ ಪಳ ಅಂತ ಹೊಳಿತಾ ಇದೆ ವೆಹಿಕಲ್ಲು. ಕಸ್ಟಮರ್ ಕೊಟ್ಬಿಡ್ತೀನಿ ಅಂದವರು, ಸರ್ ನಮ್ದು ಇನ್ನೂ 2 ಗಾಡಿ ಇದೆ ತೊಗೊಂಬರ್ತೀನಿ, ನೀವೇ ರೆಡಿ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಹಾಗೆಯೇ ನಿಮ್ಗೆ ಯಾವುದೇ ರೀತಿ ಪೇಂಟಿಂಗ್ ಇರಲಿ, ಬಂಪರ್ ಕಟ್ಟಾಗಿರಲಿ ಅಂಥದ್ದೆಲ್ಲ ತೊಗೊಂಬನ್ನಿ, ನಾವು ಸೂಪರ್ ಶೋರೂಮ್ ಕಂಡೀಷನ್ ಥರ ಮಾಡಿಕೊಡ್ತೀರಿ ಅಂತ ಹೇಳ್ತಾ, ಹಾಗೆಯೇ LED ಲೈಟ್ ಕೂಡ ಅಪ್ಗ್ರೇಡ್ ಮಾಡ್ತೀರಿ ನಾವು. ಈ ವೆಹಿಕಲಲ್ಲಿ ನೋಡ್ಬೋದು ನೀವು, ತುಂಬಾ ಕಮ್ಮಿ ಬೆಳಕು ಬರ್ತಾಯಿತ್ತು. ಕಸ್ಟಮರು, ಸರ್ ರೋಡಲ್ಲಿ ಹೋಗ್ಬೇಕಾದ್ರೆ ಫ್ರಂಟು ಏನು ಕಾಣೋದೇ ಇಲ್ಲ ಸರ್, ಹಂಪ್ಸ್ಗಳೆಲ್ಲ 3-4 ಸರಿ ಎಗರಿಸಿದ್ದೀನಿ, ಬಂಪರ್ ಕೂಡ ಕಟ್ಟಾಗಿದೆ ಅಂತ ಹೇಳಿದ್ರು. ಅದರಿಂದನೇ ಇವಾಗ 220 ವ್ಯಾಟ್ಸು LED ಬಲ್ಪ್ ಹಾಕಿದ್ದೀವಿ, ನೀವೇ ನೋಡ್ಬೋದು. ಇದು ಬಂದು 2 ಇಯರ್ಸ್ ವಾರಂಟಿ ಬರುತ್ತೆ, ಜಾಗ್ವಾರ್ ಬ್ರ್ಯಾಂಡು. ಇವಾಗ ನೋಡಿ ಕಸ್ಟಮರ್ದು ಲೈಟು ಮೊದಲಿದ್ದು ಯಾವ ಥರ ಫೋಕಸ್ ಬರ್ತದೆ ಅಂತ. ನಾವು ನೆಕ್ಸ್ಟು ಚೇಂಜ್ ಮಾಡಿದಾಗ ನೋಡ್ಬೋದು ನೀವು ಯಾವ ಥರ ಥ್ರೂ ಬರ್ತಾಯಿದೆ ಅಂತ. ರೋಡ್ ಡೆಡ್ ಎಂಡ್ವರೆಗೂ ಹೈ ಬೀಮು ಲೋ ಬೀಮು ಹೊಡಿತದೆ, ಯಾವುದೇ ರೀತಿ ಕಣ್ಣಿಗೆ ಎಫೆಕ್ಟ್ ಆಗೋಲ್ಲ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.